ಒಳ್ಳೆಯ ಹೂವನ್ನು ಆರಿಸಿ ದೇವರಿಗೆ ಇಡಿ. ದಿನಾಲೂ ಒಂದಿಷ್ಟು ಹಣ್ಣು, ಹಾಲು, ಕಲ್ಲು ಸಕ್ಕರೆ, ಒಣದ್ರಾಕ್ಷಿ ಇಂಥದ್ದನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿ ಇದನ್ನೆಲ್ಲ ಚಿಕ್ಕ ಮಕ್ಕಳಿಂದಲೂ ಮಾಡಿಸಿ ನೀವು ಭಜನೆ ಮಾಡಿ ಮಕ್ಕಳನ್ನು ಹತ್ತಿರ ಕೂಡಿಸಿ ಇವತ್ತು ಏಕಾದಶಿ, ನಾಳೆ ದ್ವಾದಶಿ ಇದನ್ನೆಲ್ಲ ಹೇಳಿಕೊಡಿ. ಇಂಥ ಚಿಕ್ಕ ಪುಟ್ಟದನ್ನು ಮಾಡ್ತಾ ಮಾಡ್ತಾ ನಿಮ್ಮನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತೆ ನಿಮ್ಮ ಡೆಸ್ಟಿನಿ. 1 ವರ್ಷವಾಗಬಹುದು, 2 ವರ್ಷವಾಗಬಹುದು, 10 ವರ್ಷ ಆಗಬಹುದು. ಬಿಡಬೇಡಿ, ಗಟ್ಟಿಯಾಗಿ ದೇವರನ್ನು ಹಿಡಿದುಕೊಳ್ಳಿ. ನಮ್ಮ ಕರ್ಮ ಕಳೆದರೆ ಸ್ವಲ್ಪ ದಿನದಲ್ಲೇ ವ್ಯತ್ಯಾಸ ಗಮನಿಸಬಹುದು. ಇದರ ಜೊತೆ ಖಂಡಿತವಾಗಿ ನಮ್ಮ ಓದು, ಲೌಕಿಕ ಸಾಧನೆ ನಮಗೆ ಬೇಕೇ ಬೇಕು. ಇಹಪರ ಕಲ್ಯಾಣ ಸಾಧನೆ. ಬರೀ ಪೂಜನೆ ಮಾಡಿ ಇಡೀ ದಿನ ಕೂತ್ಕೊಳ್ಳಿ ಅಂತ ಅರ್ಥ ಅಲ್ಲ, ದೇವರಿಗೂ ಸಮಯ ಕೊಡಿ ಅಂತ ಅರ್ಥ. ಆಮೇಲೆ ಲೌಕಿಕ ಸಾಧನೆ ಮಾಡಿ ಕೊನೆಗೆ ನಾನು ಇಷ್ಟು ವರ್ಷ ಮಾಡಿದ್ದೇನು, ನನಗೆ ಬೇಕಾಗಿದ್ದು ಸಿಕ್ಕಿತೆ, ಏನೋ ಬೇಕು, ನಾನು ಅತೃಪ್ತ, ತೃಪ್ತಿ, ಶಾಂತಿ ಸಿಗಲು ಏನು ಮಾಡಬೇಕು ಎಂದು ಯೋಚಿಸಿ ಶಕ್ತಿಯೂ ಇರಲಿಕ್ಕಿಲ್ಲ, ಸಮಯ ಸಿಗಲಿಕ್ಕಿಲ್ಲ ಅಲ್ವಾ. ರಾಧೆ ರಾಧೆ.